ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಪ್ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಆ್ಯಕ್ಚುಲಿ ಮಾಡಿರ್ತಕ್ಕಂಥ ಪ್ರೀತಿನ ಉಳಿಸ್ಕೊಳ್ಳೋದು ದೊಡ್ಡ ವಿಷಯ. ಹಾಗಿದ್ಮೇಲೆ ಆ ಪ್ರೀತಿನ ಹೇಗೆ ಉಳಿಸ್ಕೊಳ್ಳೋಕೆ ಸಾಧ್ಯ, ಇದು ಪರ್ಟಿಕ್ಯುಲರ್ಲಿ ಯಾರಿಗೋ ನಾನು ಇದ್ರ ಮುಖಾಂತರ ಹೇಳ್ತಾ ಇಲ್ಲ. ಸೊ ಓವರಾಲ್ ಆಗಿ ನಾನು ಒಂದು ಪ್ರೀತಿ ಉಳಿಸ್ಕೊಳ್ಬೇಕಂದ್ರೆ ಹೇಗಿರಬೇಕಾಗತ್ತೆ ಕ್ವಾಲಿಟೀಸ್, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕೆಲವರಲ್ಲಿ ಪರ್ಟಿಕ್ಯುಲರ್ ಕಮೆಂಟ್ ಮಾಡ್ತೀರಾ, ಏನೋ ಕೂತ್ಕೊಂಡು ಮಾತಾಡ್ಬಿಡ್ತೀರಿ. ಇಲ್ಲ, ನೀವು ಹಾಗಿದ್ರೆ ಓಕೆ, ಈ ವಿಡಿಯೋ ಪ್ರಕಾರ ನೀವು ಹಾಗಿದ್ರೆ ಓಕೆ, ಹಾಗಿಲ್ಲ ಅಂದ್ರೂ ಓಕೆ. ಯಾರು ಹಂಗಿರ್ತಾರೆ ಅವ್ರಿಗೋಸ್ಕರ ವಿಡಿಯೋ ಇರುತ್ತೆ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. 3 ಟಿಪ್ಸ್ನ ಶೇರ್ ಮಾಡ್ತೀನಿ. ಯಾವ ಟಿಪ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಆದಷ್ಟು ಬೇಗ 20,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ದೆ. ಫಸ್ಟ್ ಪಾಯಿಂಟ್ ನೋಡೋಣ. ಏನು ಅಂದರೆ, ಅವರನ್ನು ಚೆನ್ನಾಗಿ ನೋಡಿಕೊಂಡಾಗ. ನೋಡಿ, ಪ್ರೀತಿ ಏನೋ ಮಾಡಿಬಿಡ್ತೀರಿ, ಬಟ್ ಮಾಡಿರ್ತಕ್ಕಂಥ ಪ್ರೀತಿ ಉಳಿಬೇಕಂದ್ರೂ ಅದನ್ನು ಚೆನ್ನಾಗಿ ಮಗು ಥರ ಸಾಕಬೇಕು. ಆ ಭಾವನೆಗಳಿಗೆ ಮಗು ಥರ ನೋಡ್ಕೊಳ್ಬೇಕು. ಆ ಭಾವನೆಗಳಿಗೆ ಬದುಕುವಂಥ ವ್ಯಕ್ತಿಗೆ ಸಣ್ಣ ಪುಟ್ಟ ಜಗಳಗಳು ಕಾಮನ್ ಆಗಿರುತ್ತೆ. ಬಟ್ ಆ ಜಗಳದ ಬಗ್ಗೆ ನಾನು ಮಾತಾಡ್ತಿಲ್ಲ. ಬಟ್ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿಯೊಟ್ಟಿಗೆ ನಾವು ಬಾಂಧವ್ಯ ಬೆಳೆಸ್ಕೊಳ್ಳೋದಾಗಿರ್ಬೋದು, ಅವರನ್ನು ನಾವು ಕೇರ್ ಮಾಡೋದಾಗಿರ್ಬೋದು, ಪ್ರೀತಿ ಕೊಡೋದಾಗಿರ್ಬೋದು, ಸಮಯ ಕೊಡೋದಾಗಿರ್ಬೋದು, ಚೇಷ್ಟೆಯಿಂದ ನಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಅದು ಬಂದಾಗ ಮಾತ್ರ ಆ ಒಂದು ಪ್ರೀತಿ ಉಳಿಲಿಕ್ಕೆ ಸಾಧ್ಯ. ಈಗ ನಾವು ಮನೆಯಲ್ಲಿ ಒಂದು ನಾಯಿ ತರ್ತೀವಿ, ಸಣ್ಣ ನಾಯಿ ಮರಿತಿರ್ತೀವಿ, ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ, ಅದ್ರ ಮೇಲೆ ನಾಯಿ ನಮ್ಮೊಟ್ಟಿಗೆ ಅಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ. ಯಾವುದೋ ಒಂದು ಬೀಜನ ಬಿತ್ತುತ್ತೀವಿ, ಕರೆಕ್ಟ್ ಅಲ್ವಾ? ಅದು ಫಲ ಕೊಡಬೇಕು ಅಂದರೆ ಅದನ್ನು ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಅದು ನಮಗೆ ಫಲ ಕೊಡ್ಲಿಕ್ಕೆ ಸಾಧ್ಯ. ಸೊ ಕೆಲವೊಂದು ಸಲ ಅಷ್ಟು ಚೆನ್ನಾಗಿ ಬೆಳೆಸಿದ್ರೂ ಕೂಡ ಫಲ ಕೊಟ್ಟಿಲ್ಲ ಅಂದರೆ ಅದು ದೇವ್ರಿಗೆ ಬಿಟ್ಬಿಡೋಣ. ಬಟ್ ನಮ್ಮ ಕರ್ತವ್ಯ ನಾವು ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಪ್ರೀತಿ ಕೊಟ್ಟಂಥ ವ್ಯಕ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಜೊತೆಗೆ ಅವರು ಪ್ರೀತಿಯಿಂದ ಇರೋಕ್ಕೆ ಸಾಧ್ಯ. ನೆಕ್ಸ್ಟ್ ಪಾಯಿಂಟ್, ಆತ್ಮಸ್ಥೈರ್ಯ ಅಂತ ಏನು ಹೇಳ್ತೀವಿ, ಅದನ್ನು ತುಂಬೋದ್ರ ಜೊತೆಗೆ ಸಮಸ್ಯೆಗಳಿಗೆ ಜೊತೆಗೆ ನಿಲ್ಲುವಂಥದ್ದು. ಒಬ್ಬ ವ್ಯಕ್ತಿ ಶಕ್ತಿಯಾಗಿ ನಿಲ್ಲಬೇಕು. ಆ್ಯಕ್ಚುಲಿ ಏನೇ ಸಮಸ್ಯೆ ಬಂದರೂ ನಾನು ನಿನ್ನ ಜೊತೆಗಿದ್ದೀನಿ, ಡೋಂಟ್ ವರಿ ಅಂತ ಹೇಳಬೇಕು. ಅದಿದ್ದಾಗ ಅವ್ರು ಸಹಾಯ ಮಾಡದೋದ್ರೂ ಪರವಾಗಿಲ್ಲ, ಅದು ಮಾತು ಹೇಳ್ತೀವಲ್ಲ, ಅದರಿಂದ ಆನೆ ಬಲ ಬಂದಂಗೆ ಆಗುತ್ತೆ. ಆ್ಯಂಡ್ ಆತ್ಮಸ್ಥೈರ್ಯ ಅಂತ ಹೇಳಿದ್ರೆ ಅವರಲ್ಲಿ ಧೈರ್ಯಗಳನ್ನು ತುಂಬ್ತಾ ಹೋಗಬೇಕು. ಇಲ್ಲಿ ಏನದು, ದುಡ್ಡು ಎಷ್ಟೋ ಇರಲಿ, ಬಟ್ ವ್ಯಕ್ತಿಗಳಿಲ್ಲ ಅಂದಾಗ ಅದು ಆ ಒಂದು ಭಯನೇ ಬೇರೆ. ದುಡ್ಡು ಮತ್ತೊಂದು ಮಟೀರಿಯಲ್ಸು ವಸ್ತು ಅದಿದ್ರೂ ಕೂಡ ಜನ ಇದ್ದಾಗ ಸಿಗುವಂಥ ಧೈರ್ಯ, ಪ್ರೀತಿ ಅದು ಬೇರೆ ಲೆವೆಲ್ಲೇ. ಸೊ ಆ ಕಾರಣಕ್ಕೆ ನಿಮ್ಮ ಸಂಗಾತಿಗಳಿಗೆ, ನಿಮ್ಮ ಪ್ರೀತಿ ಕೊಟ್ಟಂಥ ವ್ಯಕ್ತಿಗಳಿಗೆ ಆತ್ಮಸ್ಥೈರ್ಯ ತುಂಬುತ್ತಾ, ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಅವರೊಟ್ಟಿಗೆ ನಿಂತ್ಕೊಳ್ಳಿ. 100% ಆ ಪ್ರೀತಿ ಉಳಿಯುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅವರಿಗಾಗಿ ಬದುಕಿದಾಗ ಅವರಿಗಾಗಿ ಬದುಕೋದನ್ನು ಕಲೀರಿ. ಅವ್ರಿಗೇನು ಇಷ್ಟ, ಏನು ಇಷ್ಟ ಆಗಲ್ಲ, ಎಲ್ಲ ರೀತಿ ತಿಳ್ಕೊಳ್ಳೋಕೆ ಶುರು ಮಾಡಬೇಕು. ಅವ್ರ ಲೈಫ್ ಸ್ಟೈಲ್ ಹೇಗೆ, ಏನು ಯಾವ ಥರ ಇರೋಕ್ಕೆ ಇಷ್ಟಪಡ್ತಾರೆ. ನೀವು ಅವ್ರಿಗೋಸ್ಕರ ಬದುಕೋಕ್ಕೆ ಶುರು ಮಾಡಿದ್ರೆ ಆಮೇಲೆ ಅವರು ನಿಮಗೋಸ್ಕರ ಬದುಕಲಿಕ್ಕೆ ಶುರು ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ನನಗೋಸ್ಕರ, ಸ್ಯಾಕ್ರಿಫೈಸ್ ಮಾಡ್ತಾರೆ, ನನ್ನ ಇಷ್ಟದ ಪ್ರಕಾರ ನಡ್ಕೊಳ್ತಾರೆ, ಇಷ್ಟದ ಅಡುಗೆ ಮಾಡಾಕ್ತಾರೆ, ಇಷ್ಟದ ಪ್ರಕಾರ ಡ್ರೆಸ್ ಹಾಕ್ಕೊಳ್ತಾರೆ, ಸಮಯ ಕೊಡ್ತಾರೆ, ಕಾಳಜಿ ಮಾಡ್ತಾರೆ, ಮಗು ಥರ ನೋಡ್ಕೋತಾರೆ ಅಂತ ನಿಜವಾಗ್ಲೂ ಮನುಷ್ಯತ್ವ ಇರ್ತಕ್ಕಂಥ ವ್ಯಕ್ತಿಗೆ ನಿಮ್ಮೇಲೂ ಪ್ರೀತಿ ಹುಟ್ಟುತ್ತೆ. ಇಲ್ಲದೇ ಇರೋರಿಗಂತೂ ಹುಟ್ಟೋಕ್ಕಾಗಲ್ಲ. ನೀವೆಷ್ಟೇ ಪ್ರೀತಿ ತೋರಿಸಿದ್ರು ಕೆಲವರಿಗೆ ನಿಮ್ಮೆಲ್ಲ ಕಾಳಜಿ ಪ್ರೀತಿ ತೋರಿಸಲ್ಲ. ಆ ಕ್ಯಾಟಗರಿ ಜನ ಬೇರೆ. ಬಟ್ ನಿಮ್ಮ ಪ್ರಕಾರ ನೀವೇನಿರ್ಬೇಕು ಹಂಗಿರಿ. ಆ ಥರ ಇದ್ದಾಗ ನಿಜವಾಗ್ಲೂ ನೀವು ಅಷ್ಟು ಪ್ರೀತಿ ತೋರಿಸಿದಾಗ ಅವರು ಕೂಡ 100% ರಿಟರ್ನ್ ನಿಮಗೆ ಪ್ರೀತಿ ತೋರಿಸ್ತಾರೆ. ಏನಂತೀರಾ ಸ್ನೇಹಿತರೆ? ಈ 3 ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋಗೆ ಸ್ಮಾಲಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಕೌನ್ಸಿಲಿಂಗ್ ನೀಡಿದೆ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಕೌನ್ಸಿಲಿಂಗ್ 100% ಕೌನ್ಸಿಲಿಂಗ್ ಕೊಡ್ತೀವಿ. ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ಏನು ಅಂದರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಎಷ್ಟು ಶೇರ್ ಮಾಡ್ತೀರಿ ಅಷ್ಟು ವೈರಲ್ ಆಗುತ್ತೆ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.